ಈಗ ತಲೆಯಾಗ ಬಂತ ಆ ಸ್ಪಿನ್ನರ್ ಏನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅಂತ ಸೇರೇನ ಇವ್ರು ತೆಗಿಬೇಕಂತಂತೇನ ಟಾಪಿಕ್ ಬಂದ್ಬಿಡ್ತು ಪೂರ್ತಿ. ಹಿಂಗಾಗಿ ಅಶ್ವಿನ್ ಅವರು ಡಿಸೈಡ್ ಮಾಡಿ ರಿಟೈರ್ಮೆಂಟ್ ತೊಗೊಂಡ್ರು ಅವ್ರು ಅದು IPL ನಿಂತ್ರ. ಅದು ವೆಂಕಟೇಶ್ ಯಾರ್ದವ್ರು ಹೈಪ್ ಜಾಸ್ತಿ ಆಗೈತಿ. ಪರ್ಫಾರ್ಮೆನ್ಸ್ ಮಾಡಿಲ್ಲ KKRದವ್ರು, ಯಾವುದೋ ಒಂದೇ ಎರಡು ಮ್ಯಾಚ್ ಅಷ್ಟೇ ಮಾಡಿರೋರು, ಅದು ಬಿಟ್ಟರೆ ಮತ್ತೆ ಯಾವ ಜಾಸ್ತಿನೂ ಮಾಡಿಲ್ಲ. ಹಂಗೆ ಒಂದು ಫ್ಯಾನ್ಸು ಭಾಳ ಟ್ರೋಲ್ ಮಾಡತ್ತಿದ್ರು ಅವ್ರಿಗೆ. ಎದಕ್ಕಂದ್ರೆ ಇಷ್ಟು ಹೈಯೆಸ್ಟ್ ಬಿಡ್ಡಿಗೆ ಇದು ಆಗ್ಯಾರ ಅಂದ್ರು, ಪರ್ಫಾರ್ಮೆನ್ಸ್ ಮಾಡಿಲ್ಲ. KKRದವ್ರಿಗೆ ಒಂದು ಸ್ವಲ್ಪ ಫುಲ್ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು. ಮುಂಚೆ ಚೆನ್ನೈ ಸೂಪರ್ ಕಿಂಗ್ ಏನೋ ಇಂಟ್ರೆಸ್ಟ್ ತೋರಿಸಿದ್ದ ಸಂಜು ಸ್ಯಾಮ್ಸನ್. ಎದಕ್ಕಂದ್ರೆ 18 ಕೋಟಿ ಡೀಲಿಗೆ ಜಡೇಜಾ, ಶಿವಮ್ ಡುಬೆ ಮತ್ತೆ ಸ್ವೈಪ್ ಹಾಕ್ಕಾರ. ಆ ಅಮೌಂಟಿಗೆ ಇವರು 18 ಕೋಟಿ ಇವ್ರಿಗೆ ಚೆನ್ನೈ ಸೂಪರ್ ಕಿಂಗ್ ತಗೊಂಡವ್ರು. 18 ಕೋಟಿ ಇವ್ರ ಪ್ಲೇಯರ್ಸ್ನ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಕೊಡ್ಬೇಕು. ಅದ್ರ ಸಂಬಂಧ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಕ್ಕೆ ಏನಂದ್ರೆ ಇವತ್ತು ಬಿಗ್ ಟ್ರೇಡಿಂಗ್ ಇಂಟ್ರೆಸ್ಟ್ ತೋರ್ಸ್ಯಾರಂತ. ನಮ್ಮ KKRದವ್ರು ಏನೋ ಸ್ಯಾಮ್ಸಂಗ್ ತಗೋಬೇಕಂತ ಏನೋ ಟ್ರೇಡಿಂಗ್ ಮುಖಾಂತರ ಏನೋ ಒಂದು ಇಂಟ್ರೆಸ್ಟ್ ತೋರ್ಸ್ಯಾರಂತ. ಏನಂದ್ರೆ ಈಗ KKR ಒಳಗೆ ಇಬ್ರು ಮಂದಿ ಅದಾರ. ಯಾರಂದ್ರೆ ರಮನ್ದೀಪ್ ಸಿಂಗ್ ಮತ್ತು ರಘುವಂಶಿ ಅವರು. ಅವ್ರಿಬ್ರು ಮಂದಿ ಡೀಲ್ ಮಾಡಕ್ಕೂ ಒಬ್ಬನ ಸ್ಯಾಮ್ಸನ್ ಏನೋ ಇಂಟ್ರೆಸ್ಟ್ ತೋರ್ಸ್ಯಾರಂತ. ಆದ್ರೆ ಸಂಜು ಸ್ಯಾಮ್ಸನ್ ಅವ್ರದ್ದು ಎಷ್ಟೈತೆ 18 ಕೋಟಿ ಐತಿ. ಇವ್ರದ್ದು ನೋಡಿದ್ರೆ ಬರೀ ಅವ್ರದ್ದಿಬ್ರು ಸೇರಿದ್ರೆ ಬರೀ 3 ಕೋಟಿ ಆಗೈತಿ ಡೀಲ್. ಈಗ ಏನಂದ್ರೆ ಏನು ಹೆಂಗೈತಂದ್ರೆ ರೂಲ್ಸ್ ಪೂರ್ತಿ 18 ಕೋಟಿ ಆದ್ರಷ್ಟೇ ಡೀಲ್ ಎಕ್ಸ್ಚೇಂಜ್ ಆಕೈತಿಲ್ಲ, ಆಗಕ್ಕೆ ಬರಂಗಿಲ್ಲ. ಮುಂಚೆ ಚೆನ್ನೈ ಸೂಪರ್ ಕಿಂಗ್ ಏನೋ ಇಂಟ್ರೆಸ್ಟ್ ತೋರಿಸಿದ್ದ ಸಂಜು ಸ್ಯಾಮ್ಸನ್. ಎದಕ್ಕಂದ್ರೆ 18 ಕೋಟಿ ಡೀಲಿಗೆ ಜಡೇಜಾ, ಶಿವಮ್ ಡುಬೆ ಮತ್ತೆ ಇನ್ನೊಬ್ರು ಯಾರ ಅವ್ರ ಹೆಸರು ಸ್ವೈಪ್ ಹಾಕ್ಕಾರ. ಆ ಅಮೌಂಟಿಗೆ ಇವರು 18 ಕೋಟಿ ಇವ್ರಿಗೆ ಚೆನ್ನೈ ಸೂಪರ್ ಕಿಂಗ್ ತಗೊಂಡವ್ರು. 18 ಕೋಟಿ ಇವ್ರ ಪ್ಲೇಯರ್ಸ್ನ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಕೊಡ್ಬೇಕು. ಅದ್ರ ಸಂಬಂಧ KKRದವ್ರು ಇಂಟ್ರೆಸ್ಟ್ ತೋರಿಸಿದ್ರೆ ಸಂಜು ಸ್ಯಾಮ್ಸನ್ಗೆ. ಆದ್ರಿನ ರೊಕ್ಕ ಡೀಲ್ ಸಂಬಂಧ ಮತ್ತೆ ಆಗ್ಲಿಲ್ಲ ಅನಿಸ್ತೈತಿ. ಅದಕ್ಕಂದ್ರೆ 18 ಕೋಟಿ ವ್ಯಾಲ್ಯೂ ಐತಿ ಸಂಜು ಸ್ಯಾಮ್ಸನ್ ಅವ್ರದ್ದು. ಮತ್ತು KKRದವ್ರು ಏನು ಟೀಮ್ ಮ್ಯಾನೇಜ್ಮೆಂಟ್ದವ್ರು ಏನು ಇಂಟ್ರೆಸ್ಟ್ ತೋರಿಸ್ತಾರ ಅವ್ರ ಪ್ಲೇಯರ್ ಅವ್ರದ್ದು ಇಬ್ರು ಸೇರಿಸಿದ್ರೆ 3 ಕೋಟಿ ಆಕೈತಂತ ಅವ್ರು ಬರೇ. ಅವ್ರನ್ನ 3 ಕೋಟಿಗೆ 18 ಕೋಟಿ ಎಲ್ಲ ಐತ್ ನೋಡ್ರಿ ಡಿಫ್ರೆನ್ಸ್ ಪೂರ್ತಿ. ನೆಕ್ಸ್ಟ್ ಅಪ್ಡೇಟ್ ಏನಂದ್ರ ನಮ್ಮ ವೆಂಕಟೇಶ್ ಅವ್ರದ್ದು ಏನೋ 23 ಕೋಟಿಗೇನೋ ಹೋಗಿದ್ರು ಅವ್ರ KKRಗೆ. ಅವ್ರದ್ದು ಪೂರ್ತಿ ಕಾಂಟ್ರವರ್ಸಿ ಆಗೈತಂತ. ಏನಂತಂದ್ರ 10 ಕೋಟಿಗೆ ನಮ್ಮ RCB ಮತ್ತು KKRದವ್ರು ಪೂರ್ತಿ ಜಗಳ ಆಗತ್ತಿತ್ತು ಇದು ಟ್ರೇಡಿಂಗ್ ಒಳಗೆ. ನಾ ಜಾಸ್ತಿ ಕೊಡ್ತೀನಿ, ನೀ ಜಾಸ್ತಿ ಕೊಡ್ತೀನಿ, ಹಂಗೆ ಹಿಂಗೆ ಒಂದು 23 ಕೋಟಿ ತಂದಿಟ್ರ ನಮ್ಮ ವೆಂಕಟೇಶ್ ಅಯ್ಯರ್. ಆಮ್ಯಾಗ ನೋಡ್ರಿ ಫುಲ್ ಕಾಂಟ್ರವರ್ಸಿ ಆಯ್ತು ಅಂತ. ಏನು IPL ಒಳಗೆ ಏನು ಪೂರ್ತಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಏನು ಮಾಡಲಿಲ್ಲ ವೆಂಕಟೇಶ್ ಅಯ್ಯರ್ದವ್ರು. ಅದ್ರಕ್ಕವ್ರು ಸ್ಟೇಟ್ಮೆಂಟ್ ಕೊಟ್ಟಾರಂತ. ಅದು ನಂದು ಗೇಮ್, ನಂದು ಫ್ಯಾಮಿಲಿ, ನಂಗೆ ಯಾರು ಹೇಳ್ತಾರೋ ಗೊತ್ತೈತಿ, ನಂಗೆ ಗೇಮ್ ಹೆಂಗೆ ಆಡ್ಬೇಕಂತೆಲ್ಲ ಗೊತ್ತೈತಿ, ನಂಗೆ ಯಾರು ಹೇಳೋದು ಬೇಡ, ನಾನು ಏನು ಇಷ್ಟು ವರ್ಷ ಕಾಂಟ್ರಿಬ್ಯೂಟ್ ಭಾಳ ಮಾಡೀನಿ KKRದವ್ರಿಗೆ ಅಂತೆಲ್ಲ ಅವ್ರು ಹೇಳ್ಯಾನ. ಅದಕ್ಕೆ ವೆಂಕಟೇಶ್ ಅಯ್ಯರ್ದವ್ರು. ಮತ್ತು ಆದರೂ KKRದವ್ರು ಏನೋ ಮಾಡಾತಾರ ಅಂತ ಪೂರ್ತಿ. ಏನಂದ್ರೆ ರಿಲೀಸ್ ಮಾಡ್ತಾರ ಇಲ್ಲಾಂದ್ರೆ ನೋಡತ್ತಾರ ಮೋಸ್ಟ್ಲಿ ವೆಂಕಟೇಶ್ ಅಯ್ಯರ್ದವ್ರಿಗೆ. ಮತ್ತು ಸನ್ ರೈಸರ್ಸ್ದವ್ರು ಒಂದು ಕಣ್ಣು ಹಾಕ್ಯಾರಂತ ವೆಂಕಟೇಶ್ ಅಯ್ಯರ್ದವ್ರಿಗೆ ತೊಗೋಬೇಕಂತ ರೇಟಿಂಗ್ ಒಳಗೆ. ನೋಡೋಣ ಏನೇನು ಹಾಕೈತಿ. ಆದರೂ ವೆಂಕಟೇಶ್ ಅಯ್ಯರ್ದವ್ರು ಹೈಪ್ ಜಾಸ್ತಿ ಆಗೈತಿ. ಪರ್ಫಾರ್ಮೆನ್ಸ್ ಮಾಡಿಲ್ಲ KKRದವ್ರು, ಯಾವುದೋ ಒಂದೇ ಎರಡು ಮ್ಯಾಚ್ ಅಷ್ಟೇ ಮಾಡಿರೋರು, ಅದು ಬಿಟ್ಟರೆ ಮತ್ತೆ ಯಾವ ಜಾಸ್ತಿನೂ ಮಾಡಿಲ್ಲ. ಹಂಗೆ ಒಂದು ಫ್ಯಾನ್ಸು ಭಾಳ ಟ್ರೋಲ್ ಮಾಡತ್ತಿದ್ರು ಅವ್ರಿಗೆ. ಎದಕ್ಕಂದ್ರೆ ಇಷ್ಟು ಹೈಯೆಸ್ಟ್ ಬಿಡ್ಡಿಗೆ ಇದು ಆಗ್ಯಾರ ಅಂದ್ರು, ಪರ್ಫಾರ್ಮೆನ್ಸ್ ಮಾಡಿಲ್ಲ. KKRದವ್ರಿಗೆ ಒಂದು ಸ್ವಲ್ಪ ಫುಲ್ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು. ನಮ್ಮ RCB ಅವ್ರ ಪುಣೆ ತಗೊಳ್ಳಿಲ್ಲ. ಎದಕ್ಕಂದ್ರೆ ಪೂರ್ತಿ ಅವ್ರದ್ದು ಇವ್ರದ್ದು ಪೂರ್ತಿ ಬಿಡ್ಡಿಂಗ್ ನಡೆದಿತ್ತು. ವೆಂಕಟೇಶ್ ಅವ್ರಿಗೆ ಯಾರು ಬರ್ತಾರ ಅಂತ ಕೊನೆಗೆ ಅವ್ರು ಬಿಟ್ಟು ಕೊಟ್ರ KKRದವ್ರಿಗೆ. ನಮಗೂ ಚಲೋನ ಆತ. ಇಷ್ಟ ಐತಿ ಅಪ್ಡೇಟ್. ಏನಂದ್ರೆ ನಮ್ಮ ಅಶ್ವಿನ್ ಅವ್ರು ಎದಕ್ಕೆ ರಿಟೈರ್ಮೆಂಟ್ ಕೊಟ್ರೆ ಬರೀ IPL ಎದಕ್ಕಂತಂದ್ರೆ, ಈ ಮುಂಚೆ ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಏನು ಅದ್ರ ಸಂಬಂಧ ಏನಾತ ಅಶ್ವಿನದ ತಲೆಯಾಗ ಬಂತು. ಏನಂದ್ರೆ ಹೋದ ವರ್ಷ 20 ಕೋಟಿಗೆ ತೊಗೊಂಡಾರ CSKದವ್ರು. ಏನು ಕಿತ್ತೋದಂಗೆ ಮಾಡ್ಯಾನಪ್ಪ, ವಿಕೆಟ್ ತೆಗ್ದಾನ, ಏನು ಮಾಡ್ಯಾನ, ಈ ಸೀಸನಿಗೆ ಹೆಲ್ಪು ಮಾಡಲಿಲ್ಲ. ಪಡೆ ಹೊಡ್ಸ್ಕೊಂಡಿದ್ದಂದ್ರೆ ಪಕ್ಕ ಭಾಳ ಹೊಡ್ಸ್ಕೊಂಡಿದ್ದು ಪೂರ್ತಿ. CSK ಟೀಮ್ ಒಳಗೆ ಏನು ಪೂರ್ತಿ ಏನು ಕಿತ್ತೋದಂಗೂ ಇದನ್ನು ಮಾಡಿಲ್ಲ, ಕಾಂಟ್ರಿಬ್ಯೂಷನು ಮಾಡಿಲ್ಲ ಟೀಮಿಗೆ. ಅದ್ರ ಸಂಬಂಧ ಫೀಲ್. ಮತ್ತೇನು 9 ಕೋಟಿ ತೊಗೊಂಡೇವಿ, ನಮ್ಗೆ ವರ್ತ್ ಇಲ್ಲ CSK ಟೀಮಿಗೆ, ಅದ್ರ ಸಂಬಂಧ ರಿಲೀಸ್ ಮಾಡೋಣ ಅಂತ ಆ ತಲೆಯಾಗ ಬಂತು ಅವ್ರಿಗೆ. ಇದೆಲ್ಲ ಫುಲ್ ಗದ್ದಲ ಆಗ್ಯಾನ. ಅಶ್ವಿನ ಡಿಸಿಷನ್ ಬಂದ ಅನಿಸ್ತೈತಿ. ಅದಕ್ಕಂದ್ರೆ ಸಂಜು ಸ್ಯಾಮ್ಸನ್ ಅವ್ರು ಬರಾತಿದ್ರಲ್ಲ, ಅದ್ರ ಸಂಬಂಧ CSKದವ್ರಿಗೆ MS ಧೋನಿ ಮುಂದೆ ಯಾವಾಗ ಆಡ್ತಾನೆ ಇಲ್ಲ ಫ್ಯೂಚರ್ ಒಳಗೆ ಅವ್ರ ಕ್ಯಾಪ್ಟನ್ಸಿ ನೀಡಬೇಕಾಗಿತ್ತು. ಅದ್ರ ಸಂಬಂಧ ಸಂಜು ಸ್ಯಾಮ್ಸನ್ಗೆ ಅಪ್ರೋಚ್ ಮಾಡಿದ್ರು. ಇನ್ನು 18 ಕೋಟಿ ವ್ಯಾಲ್ಯೂ ಐತಿ ಸಂಜು ಸ್ಯಾಮ್ಸನ್ಗೆ. ಮತ್ತು ಇವ್ರು RRದವ್ರಿಗೆ ಒಂದು 18 ಕೋಟಿ ಅಷ್ಟು ಪ್ಲೇಯರ್ಸನ್ನು ರಿಪ್ಲೇಸ್ ಮಾಡ್ಬೇಕೀಗ. ಅದ್ರ ಸಂಬಂಧ ಗದ್ದಲಾಗಿದ್ದ ಅಶ್ವಿನ್